ವೆಲ್ಕಮ್ ಟು ಜೀಸ್ ಆ್ಯಂಡ್ ಫ್ರೆಂಡ್ಸ್. ನನಗೆ ಇವತ್ತು ಸ್ವಲ್ಪ ಆರ್ಡರ್ ಬಂದಿದೆ. ಮಾಂಗಲ್ಯ ಚೈನ್ ಒಂದು, ನೆಕ್ ಚೈನ್ ಒಂದು, ಮತ್ತು 3 ಎಳೆ ಚೈನ್ಗೆ ಮೋಪ್ ಒಂದು ಆರ್ಡರ್ ಬಂದಿದೆ. ಇದ್ರ ಬಗ್ಗೆ ವೀಡಿಯೋ ಮಾಡೋಣ ಅಂತೇಳಿ ವೀಡಿಯೋ ಮಾಡ್ತಿದ್ದೀನಿ. ಫಸ್ಟ್ ಬಂದು ಮಾಂಗಲ್ಯ ಚೈನ್ ಬಗ್ಗೆ ಹೇಳ್ತೀನಿ. ಮಾಂಗಲ್ಯ ಚೈನ್ ಬಂದು 40 ಗ್ರಾಮ್ ಹಂಗಂದ್ರೆ 40 ಗ್ರಾಮ್ ಹೇಳಿದರು ಕಸ್ಟಮರ್. ಇದು 42 ಗ್ರಾಮ್ ಅಷ್ಟು ತೂಕ ಆಗಿದೆ. ಇದು ಬಂದು ಸುಂದರಿ ಚೈನ್ ಅಂತೀವಿ. ಮೋಪ್ ಬಂದು ಸ್ಪೆಷಲಾಗಿ ಕೊಯಂಬತ್ತೂರಿಂದ ಆರ್ಡರ್ ಕೊಟ್ಟು ಮಾಡಿಸಿದ್ದೀವಿ. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಇದು ಮೋಪ್ ಬರಲಿಕ್ಕೆ. ಆದರೆ ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಕೊಯಂಬತ್ತೂರಲ್ಲಿ ಕೊಡೋದ್ರಿಂದ, ಬೆಂಗಳೂರಲ್ಲಿ ಕೊಡೋದಕ್ಕಿಂತನೂ ಮೋಪು ಕೊಯಂಬತ್ತೂರಲ್ಲಿ ಅಲ್ಲಿ ಕೆಲಸಗಾರರು ಮಾಡೋದ್ರಿಂದ ತುಂಬ ಫಿನಿಶಿಂಗ್ ಕೊಟ್ಟಿರ್ತಾರೆ. ಹಾಗಾಗಿ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂತೇಳಿ ಅದೇ ಕೆಲಸವಾಗಿ ಕೊಯಂಬತ್ತೂರಿಗೆ ಕೊಟ್ಟು ಮಾಡಿಸಿದ್ವಿ ಮೋಪ್ನ. ನೀವು ನೋಡ್ಬೋದು ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಇದು ಆಂಟಿಕ್ ಕಲರ್ ಮಾಡಿದ್ದೀವಿ ಮೋಪ್ಗೆ, ಹಂಗಾಗಿ ಸ್ವಲ್ಪ ಡಾರ್ಕ್ ಕಲರಲ್ಲಿ ಕಾಣುತ್ತೆ. ಬರ್ತಾ ಬರ್ತಾ ಇದು ಗೋಲ್ಡ್ ಕಲರಲ್ಲಿ ಬಂದುಬಿಡುತ್ತೆ. ಆವಾಗ ಸ್ವಲ್ಪ ಫೋಲ್ಡ್ ಆಗಿರೋದ್ರಿಂದ ನೀಟಾಗಿ ಕಾಣುತ್ತೆ. ಫಿನಿಶಿಂಗ್ ಎಲ್ಲ ತುಂಬ ಎತ್ತಿ ಕಾಣುತ್ತೆ ಆವಾಗ. ಇದು ವಿಷಯ. ನಿಮ್ಗೆ ಏನಾದರೂ ಈ ಥರ ಬೇಕಿದ್ರೆ ಮೊದಲೇ ಆರ್ಡ್ರ್ ಮಾಡಿ. ಮೊದಲೇ ಫುಲ್ ಅಮೌಂಟ್ ಕೊಡಬೇಕಾಗುತ್ತೆ. ಯಾಕಂದರೆ ಕಸ್ಟಮರ್ ರೇಟ್ಗಳು ಒಂದೊಂದು ದಿನಕ್ಕೆ 50 ರೂಪಾಯಿ 80 ರೂಪಾಯಿ ಈ ಥರ ಡಿಫ್ರೆನ್ಸ್ ಆಗ್ತೀರ ಅಂದರೆ ಮೊದಲೇ ಅಮೌಂಟ್ ಕೊಟ್ಟು ನೀವು ರೇಟ್ ಕಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಇದು ಮೋಪ್ ಬಂದು ಮೋಪೇ ಸಪ್ರೇಟಾಗಿ ನನ್ನ ಪ್ರಕಾರ ಒಂದು 12 ಗ್ರಾಮ್ ಅಷ್ಟು ತೂಕ ಬಂದಿರುತ್ತೆ ಅಷ್ಟೇ, ಇನ್ನೇನಿಲ್ಲ. ಚೈನ್ ಬಂದು ಒಂದು 30 ಗ್ರಾಮ್ ಅಷ್ಟು ತೂಕ ಇರುತ್ತೆ. ಒಂದು ವೇಳೆ ನಿಮಗೆ ಈ ಮೋಪ್ ಬೇಕಾದರೆ ಬೇರೆ ಚೈನ್ ಕೂಡ ಯೂಸ್ ಮಾಡ್ಕೋಬೋದು. ಇದು ಈ ಚೈನ್ಗೆ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಫ್ಯೂಚರಲ್ಲಿ ನಿಮ್ಗೆ ಏನಾದರೂ ಈ ಚೈನ್ ಇಷ್ಟ ಆಗಿಲ್ಲ, ಇಲ್ಲ ಈ ಚೈನ್ ಸೌದೋಯ್ತು, ಕಟ್ಟಾಯಿತು, ಒಂದು 10 ವರ್ಷ ಆದಮೇಲೆ ಚೈನ್ ಕಟ್ಟಾಯಿತು, ಬೇರೆ ಮೋಪ್ ಚೆನ್ನಾಗಿದೆ ಅಂತಂದರೆ ಮತ್ತೆ ಆವಾಗ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಇದೊಂದು ಅನುಕೂಲ ಆಗುತ್ತೆ. ನಿಮಗೆ ಬೇಕಿದ್ರೆ ಚೇಂಜ್ ಮಾಡ್ಕೋಬೋದು ಮೋಪ್ನ ವಿಷಯ. ಮತ್ತು ಬಂದು ಇವರು ಬಂದು ಹಳೆ ಕಸ್ಟಮರ್. ಇವರು ಚಿಂತಾಮಣಿಯವರೇ, ನಮ್ಮೂರವರೇ ಆರ್ಡ್ರ್ ಮಾಡಿರೋದು ಇದು. ಮತ್ತು ಬಂದು ನೆಕ್ ಚೈನ್ ಒಂದು ಆರ್ಡ್ರ್ ಮಾಡಿದ್ದಾರೆ. ನೆಕ್ ಚೈನ್ ಬಂದು ಕೋಲಾರದಿಂದ ಶ್ವೇತನಗರ ಸರ್, ಶ್ವೇತನೇ ಇರಬೇಕು. ಅವ್ರ ಫ್ರೆಂಡಿಗೆ ರೆಕಮೆಂಡ್ ಮಾಡಿ ಅವರು ನಮಗೆ ಆರ್ಡ್ರ್ ಕೊಡಿಸಿದ್ದಾರೆ. ಇದು ಬಂದು 25 ಗ್ರಾಮ್ ತೂಕ ಹೇಳಿದರು. ಮತ್ತು ಕಡ ಅಂತ ಹೇಳಿದರು. ಕಡ ಇಡಿ ಅಂದ. ಒಂದು ನಿಮಿಷ ಕಡ ತೋರಿಸ್ತೀನಿ. ಮತ್ತು ಅವರು ಬಂದು ಕಡ ಒಂದು ಹೇಳಿದರು. ಕಡನು ಲಾಸ್ಟ್ ಟೈಮ್ ಇದು ವಿಡಿಯೋ ಮಾಡಿದ್ದಾರೆ ನಮ್ಮ ಹುಡುಗರು. ಮತ್ತು ಚೈನ್ ಆವಾಗುತ್ತೆ ರೆಡಿ ಆಗಿರಲಿಲ್ಲ, ಇವಾಗ ಚೈನ್ ಕೂಡ ರೆಡಿ ಆಗಿದೆ. ಚೈನ್ ಬಂದುಬಿಟ್ಟು ಕಸ್ಟಮರೇ ಸೆಲೆಕ್ಟ್ ಮಾಡಿದ್ದು. ಕಸ್ಟಮರ್ ಏನಾದರೂ ತೂಕ ಬಂದು 25 ಗ್ರಾಮಲ್ಲಿ ಹೇಳಿದರು. ಇದು 1.5 ಗ್ರಾಮ್ ಅಷ್ಟು ಜಾಸ್ತಿ, 26 ಗ್ರಾಮ್ ಆಗಿದೆ. ಚೈನ್ ಅಂತೂ ಹೊಸ ಡಿಸೈನು, ತುಂಬ ಚೆನ್ನಾಗಿ ಬಂದಿದೆ. ತುಂಬ ಗಟ್ಟಿ ಇರುತ್ತೆ ಇದು. ಬಾಳ್ಕೆ ಕೂಡ ತುಂಬ ಬಾಳ್ಕೆನೇ ಬರುತ್ತೆ. ಯಾಕಂದರೆ 25 ಗ್ರಾಮ್ ತೂಕ ಇರೋದ್ರಿಂದ, 25-26 ಗ್ರಾಮ್ ತೂಕ ಇರೋದ್ರಿಂದ ಬಾಳ್ಕೆ ಕೂಡ ಚೆನ್ನಾಗಿ ಬರುತ್ತೆ. ಇದು ಗಟ್ಟಿ ಡಿಸೈನ್. ಇದು ಡೈಲಿ ಯೂಸ್ ಮಾಡ್ಬೋದು, ರಫ್ ಯೂಸ್ ಕೂಡ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ ಚೈನ್ ಇದು. ನಿಮಗೆ ಏನಾದರೂ ಈ ಥರ ಚೈನ್ ಬೇಕಿದ್ರೆ ಇದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ನಮ್ಗೆ ಆರ್ಡ್ರ್ ಮಾಡಿ ನಾನು ಮಾಡಿಸ್ಕೊಡ್ತೀನಿ. ಮತ್ತು ಕಡ ಬಂದು 25 ಗ್ರಾಮ್ ಹೇಳಿದರು. 25 ಇದು 1 ಗ್ರಾಮ್ ಅಷ್ಟು ಜಾಸ್ತಿನೇ ಆಗಿದೆ. ಎರಡೂ 1-2-3 ಗ್ರಾಮ್ ಅಷ್ಟು ಜಾಸ್ತಿನೇ ಆಗಿದೆ. ತೂಕ ಜಾಸ್ತಿ ಆಗೋಗಿದೆ. ಇದು 25 ಗ್ರಾಮ್ ಹೇಳಿದರೆ 30 ಗ್ರಾಮ್ ಆಗೋಗಿದೆ ಕಡ. ಮತ್ತು ಚೈನ್ ಬಂದು 26 ಗ್ರಾಮ್ ಆಗಿದೆ. ಆಲ್ರೆಡಿ ಸುಮಾರು ಅಂದರೆ ಒಂದು 6 ಗ್ರಾಮ್ ಅಷ್ಟು ಜಾಸ್ತಿ ಆಗಿದೆ. ನೋಡೋಣ ಏನು ಮಾಡ್ತಾರೋ ಕಸ್ಟಮರ್, ನೋಡೋಣ. ಯಾಕಂದರೆ ಏನು ಮಾಡೋಕ್ಕಾಗಲ್ಲ, ಇದು ಫಸ್ಟ್ ಟೈಮ್ ಮಾಡ್ತಿರೋದ್ರೆ ಚೈನ್ ಕೂಡ ಫಸ್ಟ್ ಟೈಮ್ ಮಾಡ್ತಿರೋ ಡಿಸೈನು, ಕಡ ಕೂಡ ಫಸ್ಟ್ ಟೈಮ್ ಮಾಡ್ತಿರೋದು. ಹಾಗಾಗಿ ತೂಕಗಳು ಗೊತ್ತಾಗಿರಲ್ಲ, ಸ್ವಲ್ಪ ಡಿಫ್ರೆನ್ಸ್ ಆಗಿರುತ್ತೆ. ಏನೂ ತೊಂದರೆ ಇಲ್ಲ. ಯಾಕಂದರೆ ದಿನೇ ರೇಟ್ ರೈಸ್ ಆಗ್ತಾ ಇರುತ್ತೆ. ಇವಾಗ ಇನ್ವೆಸ್ಟ್ ಮಾಡಿ ಏನೋ ಒಂದು ಬಾಧೆ ಬಿದ್ದು ತೊಗೊಂಡ್ಬಿಡ್ತಾರೆ. ಸರ್ ಆಗುತ್ತೆ ಇದು ವಿಷಯ. ಮತ್ತು ಒಂದು ಇದು ಲಾಸ್ಟ್ ಟೈಮ್ 3 ಎಳೆ ಚೈನ್ ಮಾಡಿಸಿದ್ದೆ, ಅದಕ್ಕೆ ಮೋಪು ಚೇಂಜ್ ಮಾಡಬೇಕು ಅಂತ ಹೇಳಿದರು ಕಸ್ಟಮರು. ನೀವು ನೋಡ್ಬೋದು ಈ ಮೋಪ್ನ. ಇದು ಒಂದು ಕಸ್ಟಮರೇ ಸೆಲೆಕ್ಟ್ ಮಾಡಿದ್ದು. ಕಸ್ಟಮರ್ ಸೆಲೆಕ್ಟ್ ಮಾಡಿದ್ರೆ ಇದರಲ್ಲಿ ಕಲ್ಲುಗಳು ಬೇರೆ ರೆಡ್ ಕಲರ್ ಇತ್ತು. ಇದಕ್ಕೆ ವೈಟ್ ಇರಬೇಕು ಅಂತೇಳಿ, ಸುತ್ತೆಲ್ಲ ವೈಟ್ ಸ್ಟೋನ್ ಇರಲಿ ಅಂತೇಳಿ ಹೇಳಿ ಕಸ್ಟಮರ್ ಹೇಳಿದ್ರು. ಇದು ಕಸ್ಟಮರ್ ಬಂದು ಚಿಂತಾಮಣಿಯವರೇ, ನಮ್ಮೂರವರೇ. ಇವರು ಅವ್ರ ತಾಯಿಗೆ ಅಂತೇಳಿ ಮಾಡಿಸ್ತಿರೋದು. ಇದು ಬಂದು ತೂಕ ಬಂದು ಎಂತೆಂದರೆ 7 ಗ್ರಾಮ್ ಆಗಿದೆ ತೂಕ ಇದು ವಿಷಯ. ನಾನು ಯಾವುದೂ ತೂಕ ನೋಡಿಲ್ಲ, ಸುಮ್ಮನೆ ಬಂದು ವಿಡಿಯೋ ಮುಂದೆ ಕೂತ್ಕೊಂಡು ಒಂದೇ ಸಲ ವಿಡಿಯೋ ಮಾತಾಡ್ತಾ ಹಂಗೆ ಹೇಳ್ಬಿಡ್ತಿದ್ದೀನಿ. 3.5 ಗ್ರಾಮ್ ಮತ್ತೆ ಚುಟ್ಟಿ. ಇದೊಂದು ವಾಲೆ ಇದೆ, ಇದ್ರ ಬಗ್ಗೆ ಏನು ಬೇಕಿಲ್ಲ ಬಿಡಿ. ನಿಮಗೆ ಏನಾದರೂ ಈ ಥರ ಬೇಕಿದ್ರೆ ಬಂದು G7 ಆರ್ಡ್ರ್ ಮಾಡಿ. ನಮ್ಮ ಅಂಗಡಿ ಬಂದು ಕೇರ್ಪುರಲ್ಲಿ ಒಂದಿದೆ, ಚಿಂತಾಮಣಿಯಲ್ಲಿ ಒಂದಿದೆ. ನನಗೆ ಹೆಲ್ತ್ ಪ್ರಾಬ್ಲಮ್ ಸ್ವಲ್ಪ ಇರೋದ್ರಿಂದ ನಾನು ಏನಂದರೆ ನಮ್ಮ ಹುಡುಗರ ನಂಬರ್ ಕೊಟ್ಟಿರ್ತೀನಿ ನಿಮಗೆ.
ಗಂಗಾಧರ ಮತ್ತು ಶ್ರೀನಾಥ್ ಅಂತೇಳಿ. ಚಿಂತಾಮಣಿಯಲ್ಲಿ ಬಂದು ಗಂಗಾಧರ ಇರ್ತಾನೆ, KR ಪುರದಲ್ಲಿ ಬಂದು ಶ್ರೀನಾಥ್ ಅಂತ ಇರ್ತಾನೆ. ಈ ನಂಬರಲ್ಲಿ ಎರಡೂ ನಿಮ್ಗೆ ಡಿಸ್ಪ್ಲೇ ಮಾಡಿರ್ತೀನಿ. ಯಾಕಂದರೆ ಏನಾಗ್ತಿದೆ ಅಂದರೆ, ಯಾವಾಗ ನಾನು ಹಾಸ್ಪಿಟ್ಲಿಗೆ ಹೋಗಿರ್ತೀನಿ ಆವಾಗಲೇ ಫೋನ್ಗಳು ಜಾಸ್ತಿ ಬರ್ತಿದೆ. ಯಾವಾಗ ನಾನು ರೆಸ್ಟ್ ತೊಗೋಬೇಕು ಅಂದ್ಕೊಂಡಿರ್ತೀನಿ ಆವಾಗಲೇ ಫೋನ್ಗಳು ಬಂದಿರುತ್ತೆ. ಆವಾಗಲೇ ಅದ್ರ ಬಗ್ಗೆ ಕ್ವಶನ್ ಮಾಡ್ತಾರೆ, ಜ್ಯುವೆಲ್ರಿ ಎಷ್ಟಾಗುತ್ತೆ, ನಾವು ಈ ಥರ ಹೊಸ್ದಾಗಿ ಆರ್ಡ್ರ್ ಮಾಡಬೇಕು ಅಂತ ಅಂದ್ಕೊತಿದ್ದೀವಿ ಅಂಥೇಳಿ ತುಂಬ ಜನ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದಾಗ ನಾನು ಆ ಟೈಮಲ್ಲಿ ಆನ್ಸರ್ ಮಾಡಲಿಕ್ಕೆ ಆಗಿರಲ್ಲ. ಅದಕ್ಕೋಸ್ಕರ ನಿಮ್ಗೆ ಹೇಳೋದೇನೆಂದರೆ, ಈ ನಂಬರ್ಗಳನ್ನ ಸೇವ್ ಮಾಡ್ಕೊಳ್ಳಿ. ಇವರಿಬ್ಬರ ನಂಬರು ನೀವು ಸೇವ್ ಮಾಡ್ಕೊಂಡಿದ್ರೆ ನಿಮ್ಗೆ ಏನು ಡೀಟೇಲ್ ಬೇಕಾದರೆ ಹೇಳ್ತಾರೆ. ಒಂದು ವೇಳೆ ಸಡನ್ನಾಗಿ ಡೀಟೇಲ್ ಹೇಳಿದ್ರು ಕೂಡ ನೀವು ವಾಟ್ಸಪ್ ಮಾಡಿದ್ಮೇಲೆ ಒಂದು ಹಾಫ್ ಆನ್ ಅವರ್ 1 ಅವರ್ ಬಿಟ್ಕೊಂಡು ನಿಮಗೆಲ್ಲ ಡೀಟೇಲನ್ನು ಕೊಟ್ಟಿರ್ತಾರೆ. ಆದರೆ ಎಷ್ಟಾಗುತ್ತೆ, ತೂಕ ಎಷ್ಟಾಗುತ್ತೆ, ಅಮೌಂಟ್ ಎಷ್ಟಾಗುತ್ತೆ ಅಂತ ಎಲ್ಲ ಡೀಟೇಲನ್ನು ಹೇಳ್ತಾರೆ. ನಾನು ಆ್ಯಕ್ಟಿವ್ ಆಗಿದ್ದರೆ ನಾನು ನಿಮ್ಗೆ ಹೇಳ್ತೀನಿ. ಯಾಕಂದರೆ ಈ ನಡುವೆ ಆಗ್ತಿರೋದೆಲ್ಲ ಅದು. ನಾನು ಏನಂದರೆ ವಾರದಲ್ಲಿ 15 ದಿನಕ್ಕೊಂದ್ಸಲಿ ನಾನು ಕೀಮೋಥೆರಪಿ ತಗೋಬೇಕಾಗುತ್ತೆ. ಹಂಗಾಗಿ ನಾನು 2-3 ದಿನ ನಾನು ಹಾಸ್ಪಿಟ್ಲಲ್ಲೇ ಇರಬೇಕಾಗುತ್ತೆ. ಹಂಗಾಗಿ 2-3 ದಿನದಲ್ಲಿ ಕಸ್ಟಮರ್ಗಳು ಮಿಸ್ ಆಗ್ತಾರೆ. ಆ ಥರ ಮಿಸ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಿದ್ದೀನಿ, ಈ ನಂಬರನ್ನು ಸೇವ್ ಮಾಡ್ಕೊಳ್ಳಿ. ಅಷ್ಟೇ, ಇನ್ನೇನಿಲ್ಲ, ವಿಷಯ ಏನಿಲ್ಲ. ಮತ್ತೆ ಇನ್ನೇನಂದರೆ ಪ್ರತಿಯೊಂದು ಕೂಡ 916 ಹಾಲ್ಮಾರ್ಕಲ್ಲೇ ಮಾಡಿಕೊಡೋದು. ಮತ್ತು ಮೇಕಿಂಗ್ ಚಾರ್ಜ್ ತುಂಬ ಕಡಿಮೆ ಇರುತ್ತೆ. ಮೇಕಿಂಗ್ ಚಾರ್ಜ್ ಒಂದು ಬಿಟ್ಟರೆ ಬೇರೆ ಏನೂ ಚಾರ್ಜಸ್ ಮಾಡಲ್ಲ, ನಿಮಗೆ ಯಾವುದೇ ಥರ ಚಾರ್ಜಸ್ ಇರೋಲ್ಲ. ಮತ್ತು ಕೂಲಿ ಸಪ್ರೇಟಾಗಿ, ವೇಸ್ಟೇಜ್ ಅಂತ ಈ ಥರ ಸಪ್ರೇಟಾಗಿ ಏನೂ ಚಾರ್ಜಸ್ ಮಾಡಿರಲ್ಲ ನಿಮಗೆ. ನಾನು ಡೈರೆಕ್ಟ್ ಜ್ಯುವೆಲ್ರಿ ಶಾಪ್ಗೆ ಏನು ಮಾಡಿಕೊಡ್ತೀವೋ ಅದನ್ನು ನಾನು ಕಸ್ಟಮರ್ಗೆ ಮಾಡಿಕೊಡ್ತೀನಿ. ಇದು ನಮ್ಮ ಅಂಗಡಿ ಸ್ಪೆಷಾಲಿಟಿ. ಯಾಕಂದರೆ ಇವಾಗ ನೀವೇನು ಸರ್ಚ್ ಮಾಡಬೇಕಾಗಿಲ್ಲ, ಇದಕ್ಕೆ ಮೇಕಿಂಗ್ ಚಾರ್ಜ್ ಎಷ್ಟಾಗುತ್ತೋ, ಜಾಸ್ತಿ ತೊಗೊಳ್ತಾರ ಕಡಿಮೆ ತೊಗೊಳ್ತಾರ ಅನ್ನೋ ಯೋಚನೆ ಮಾಡಬೇಕಾಗಿಲ್ಲ. ನಿಮ್ಗೆ ಗೊತ್ತಿಲ್ಲದಿದ್ರು ಕೂಡ ಅದ್ರ ಬಗ್ಗೆ, ಜ್ಯುವೆಲ್ರಿ ಬಗ್ಗೆ ನಿಮಗೆ ಹಾನೆಸ್ಟಾಗಿ ಅದಕ್ಕೆ ಏನಿದೆಯೋ ಚಾರ್ಜ್ ಅಷ್ಟೇ ತೊಗೊಳ್ತೀವಿ, ಎಕ್ಸ್ಟ್ರಾ ಅಂತೂ ತೊಗೊಳ್ಳಲ್ಲ. ಮತ್ತು ಹಳೆ ಕಸ್ಟಮರ್ಗಳು ಯಾರಾದರೂ ವೀಡಿಯೋ ನೋಡ್ತಿದ್ರೆ, ನಮ್ಮ ವೀಡಿಯೋ ನೋಡ್ತಿರ್ತಾರೆ, ಅವರು ಫೀಡ್ಬ್ಯಾಕ್ ಕೊಡಬೇಕು ಅಂತೇಳಿ ನಿಮ್ಮ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಯಾಕಂದರೆ ನೀವು ಕೊಡೋ ಫೀಡ್ಬ್ಯಾಕ್ ಏನಾಗುತ್ತೆ ಅಂದರೆ, ನೀವು ಆಲ್ರೆಡಿ ಮಾಡಿಸ್ಕೊಂಡಿರ್ತಾರೆ ಅಂದ್ಕೊಳ್ಳಿ ಜ್ಯುವೆಲ್ರಿನ, ಹಳೆ ಕಸ್ಟಮರು, ನಾವು ಅವ್ರ ಹತ್ರ ಮಾಡಿಸ್ಕೊಂಡಿದ್ವಿ, ಈ ಥರ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಒಂದು ವೇಳೆ ಚೆನ್ನಾಗಿ ಮಾಡಿಕೊಟ್ಟಿಲ್ಲ ಅಂದರೆ, ಚೆನ್ನಾಗಿ ಮಾಡಿಕೊಟ್ಟಿಲ್ಲ ಅಂತಲೇ ಕಾಮೆಂಟ್ ಮಾಡಿ, ಚೆನ್ನಾಗಿ ಮಾಡಿಕೊಟ್ಟಿದ್ದೀವಿ ಅಂತ ಕಾಮೆಂಟ್ ಮಾಡಿ. ಯಾಕಂದರೆ ಇವಾಗ ನಿಮ್ಮ ಕಾಮೆಂಟು ನನಗೆ ಎಷ್ಟು ಉಪಯೋಗ ಆಗುತ್ತೆ. ನೀವು ಮಾಡ್ಕೊಡೋ ಫೀಡ್ಬ್ಯಾಕ್ ಏನಂದರೆ, ಇನ್ನು ಹೊಸ ಕಸ್ಟಮರಿಗೆ ಆರ್ಡ್ರ್ ಕೊಡಲಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಎಲ್ಲ ಹಳೆ ಕಸ್ಟಮರ್ ಯಾರಾದರೂ ನೋಡ್ತಿದ್ರೆ ಇದನ್ನು ಲೈಕ್ ಮಾಡಿ ವಿಡಿಯೋನ, ಮತ್ತು ಕಂಪಲ್ಸರಿ ನಿಮ್ಗೆ ಅನಿಸಿರೋದನ್ನು ಒಂದು ಫೀಡ್ಬ್ಯಾಕ್ ಕೊಡಬೇಕು ಅಂತೇಳಿ ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ಎಲ್ಲರೂ ಕೂಡ ಫೀಡ್ಬ್ಯಾಕ್ ಕೊಡ್ತೀರಾ ಅಂತ ಅಂದ್ಕೊಳ್ತಿದ್ದೀನಿ. ದಯವಿಟ್ಟು ಎಲ್ಲರೂ ಫೀಡ್ಬ್ಯಾಕ್ ಕೊಡಿ ನನಗೆ. ಯಾಕಂದರೆ ಇದಕ್ಕೊಂದು ಮಾಡಿಸಿದ್ವಿ ಅವ್ರ ಹತ್ರ, ಪ್ಯೂರಿಟಿ ಚೆನ್ನಾಗಿದೆಯಾ, ಇಲ್ಲ ಫಿನಿಶಿಂಗ್ ಚೆನ್ನಾಗಿದೆಯಾ, ಇಲ್ಲ ಜಾಸ್ತಿ ಬಿತ್ತಾ, ಕಡಿಮೆ ಅನಿಸ್ತಾ, ನಿಮ್ಗೆ ಏನು ಅನಿಸಿದೆಯೋ ಅದನ್ನು ಫೀಡ್ಬ್ಯಾಕ್ ಕೊಡಬೇಕಂತೇಳಿ ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ. ಏನಾದರೂ ಬೇಕಿದ್ರೆ ಬಂದು G7 ಆರ್ಡ್ರ್ ಮಾಡಿ. ಮೊದಲೇ ಫುಲ್ ಅಮೌಂಟ್ ಕೊಡಬೇಕು, ಯಾವುದೇ ಕಾರಣಕ್ಕೂ ಸಾಲ ಕೊಡಲ್ಲ. ಮತ್ತು ಯಾವುದೇ ಜ್ಯುವೆಲ್ರಿ ಕೂಡ ವಾರದಿಂದ 10 ದಿನ ಒಳಗಡೆ ಡೆಲಿವರಿ ಕೊಡ್ತೀವಿ. ಇದು ವಿಷಯ. ಅಷ್ಟೇ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್. ಈ ಥರ ಹೊಸ ವೀಡಿಯೋಗಳು ಮಾಡ್ತಿರ್ತೀವಿ, ನಿಮಗೆ ನೋಟಿಸ್ ಬರ್ತಿರುತ್ತೆ. ಇದು ನಿರ್ಭೋಗ